ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ದಲಿತರ ಓಣಿಗೆ 40 ದಿನದಿಂದ ವಿದ್ಯುತ್ ಸಂಪರ್ಕವಿಲ್ಲ. ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ. ಯಾದಗಿರಿ ನಗರದ ಕೋಟೆಗಾರವಾಡದಲ್ಲಿ ಸುಮಾರು 40 ದಿನಗಳಿಂದ ದಲಿತರ ಓಣಿಗೆ ವಿದ್ಯುತ್ ಸಂಪರ್ಕ ಇರುವುದಿಲ್ಲ. ವಿದ್ಯುತ್ ಇಲ್ಲದೆ ಪರದಾಡುತ್ತಿರುವ ದಲಿತರು ಇದರ ಕುರಿತು ಹಲವು ಬಾರಿ ಎಇ ಮತ್ತು ಎಸ್ಒ ಅವರಿಗೆ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ಭ್ರಷ್ಟ ಜಾತಿವಾದಿಗಳ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರ ವಿರುದ್ಧ ತನಿಖೆ ಆದೇಶಿಸಬೇಕು. ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಗುತ್ತಿಗೆದಾರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿದರು. ಯಾದಗಿರಿ ನಗರದ ಕೋಟೆಗಾರವಾಡ ದಲಿತ ಕೆರೆಗೆ ತಕ್ಷಣ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ನಾಯಕರು ಆದ ಶಿವಪುತ್ರ ಜವಳಿ, ಚಂದಪ್ಪ ಮುನಿಯಪ್ಪ, ಶಿವಲಿಂಗ ಹಸನಾಪುರ, ಮರಿಯಪ್ಪ ಕ್ರಾಂತಿ, ಬಾಲರಾಜ್ ಖಾನೆಪುರ್, ಎಂ ಪಟೇಲ್ ಸುರಪುರ, ತಿಪ್ಪಣ್ಣ ಸೆಳಗಿ, ಬಲಭೀಂ ಬೇವಿನಹಳ್ಳಿ, ಶೇಖರ್ ಮಂಗಳೂರು, ರಾಜು ಬಡಿಗೆ, ನಾಗರಾಜ್ ಕೊಡಮನಹಳ್ಳಿ, ಶ್ರೀಮಂತ ಸಿಂಗನಹಳ್ಳಿ ಉಪಸ್ಥಿತರಿದ್ದರು. ರಾಜಶೇಖರ್ ಮಾಲಿ ಪಾಟೀಲ್, ಬಂಗಾರದ ಗಣಿ ನ್ಯೂಸ್, ಯಾದಗಿರಿ. ನಮಗಾಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಇಡೀ ಯಾದಗಿರಿ ಜಿಲ್ಲೆಗಾಗಲಿ, ಕರ್ನಾಟಕ ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದಪ್ಪ ಅಂದ್ರೆ ತಡೆಯತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಅದೇ ರೀತಿಯಾಗಿ ಇವತ್ತು ಕೊಟಗಾರವಾಡದಲ್ಲಿ 40 ದಿನದಿಂದ ಕಂಬ ಬಾಗಿ ವೈರ್ ಬಿದ್ದು ಜೋತ್ ಬಿದ್ದು ಕೂಡ ಅದ್ರ ಕೆಳಗಡೆ ಮಕ್ಕಳು ಆಟ ಆಡ್ತಿದ್ದಾರೆ, ಅದ್ರ ಕೆಳಗಡೆ ಮಕ್ಕಳು ಊಟ ಮಾಡ್ತಿದ್ದಾರೆ. ಒಂದೇ ಜಾಗದಲ್ಲಿ 3 ಕಂಬಗಳು ಉಳ್ಳಿ ನಿಂತಿವೆ. ಆದ್ರೆ ಈ ಜನರಿಗೆ ಏನಾದ್ರು ತೊಂದರೆ ಆಗ್ತದಪ್ಪ ಅಂತಕ್ಕಂಥ ನಿಷ್ಕಾಳಜಿನ ವಹಿಸಿ ಈ ಒಂದು ಅಧಿಕಾರಿಗಳು ತಮ್ಮ ಮಟ್ಟಿಗೆ ತಾವೇನೆ ಕೇರ್ ಮಾಡದೇನೆ ಯಾವುದೋ ರೀತಿಯಲ್ಲಿ ತಮ್ಮ ಇದು ಮುಲಾಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಬಂಧುಗಳು. ಹಿಂಗಾಗಿ ತರಾತುರಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಿಗೆ ನಮ್ಮ ಶಿವಲಿಂಗ ಹಸನಾಪುರ ಸರ್ ಅವರಿಗೆ ಗಮನಕ್ಕೆ ತಂದಿವಿ. ತಂದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಇದೊಂದು ಯಾದಗಿರಿ ಜಿಲ್ಲಾಧಿಕಾರಿಗಳು ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋಣ. ಒಂದು ಪ್ರತಿಭಟನೆ ಮುಖಾಂತರ ಕಲಬುರಗಿಯಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಮನವಿ ಕಳಿಸೋಣ. ಆ ಒಂದು ಮನವಿ ಮುಖಾಂತರ ಅವರನ್ನ ಅಮಾನತುಗೊಳಿಸಂತ ಒಂದು ಕಾರ್ಯಕ್ರಮ ರೂಪಿಸೋಣ ಅಂತ ಹೇಳಿ ಹಿಂದಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಂಧುಗಳು. ಹೀಗಾಗಿ ಏನು ಹೆಚ್ಚಿಗೆ ಹೇಳ್ತಕ್ಕಂಥ ಏನು ವಿಷಯ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಜಿಂದಾಬಾದ್ 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 ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ, ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ. ಬಂಧುಗಳೇ, ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶಿವಪುತ್ರ ಜವಳಿ ಸರ್ ಅವರ ನೇತೃತ್ವದಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯುತ್ತಿನ ಬಹಳ ತೊಂದರೆ ಆಗುತ್ತಿದ್ದ ಕಾರಣ ಅವರಿಗೆ ತಿಳಿಸಿದ್ದರಿಂದ ಅವರ ನೇತೃತ್ವದಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಬೃಹತ್ ಪ್ರಮಾಣದ ಮಟ್ಟಿಗೆ ಈ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಕೊಟಗಾರವಾಡದಲ್ಲಿ ಸುಮಾರು 1 ತಿಂಗಳ 10 ದಿನ ಹಿಂದುಗಡೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಗಾಳಿ ಮಳೆ ಬೀಸಿರುವುದರಿಂದ ಒಂದು ಬಿದ್ದಿರ್ತಕ್ಕಂಥ ಕಂಬಗಳನ್ನು ಇಲ್ಲಿವರೆಗೂ ದುರಸ್ತಿ ಮಾಡದ ಜೆಸ್ಕಾಂ ಅಧಿಕಾರಿಗಳನ್ನ ಅಮಾನತು ಮಾಡಬೇಕನ್ನೋದೇ ನಮ್ಮ ಉದ್ದೇಶವಾಗಿದೆ ಬಂಧುಗಳೇ. ಯಾಕಂದ್ರೆ ಈ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಜಿಲ್ಲಾ ಸಮಿತಿಯಿಂದ ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯ ಮುಂದೆ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆ ಇಟ್ಕೊಂಡು ಮಾನ್ಯ ಎಂಪಿ ಅವರಿಗೆ ಮನವಿ ಸಲ್ಲಿಸುವ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶಿವಲಿಂಗ ಹಸನಾಪುರ ಅವರು ಮತ್ತು ಚಂದ್ರಪ್ಪನವರು ಈ ವಿಷಯ ಕುರಿತು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ವಿಷಯ ನೋಡಿರಿ, ಕರೆಂಟ್ ಈಗ ಅಧಿಕಾರಿಗಳು 40 ದಿನದಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕರೆಂಟ್ ಇಲ್ಲದ ಅಧಿಕಾರಿ ಒಂದು ಅರ್ಧ ಗಂಟೆ ಮಲ್ಕೋದ್ರೆ ತಾವು ವಿಚಾರ ಮಾಡಬೇಕು. 10 ನಿಮಿಷ ಕರೆಂಟ್ ಹೋದರೆ ಹೆಂಡ್ರ ಮಕ್ಕಳ ಯಾರು ಮಕ್ಕಳ 40 ದಿನದ ದಲಿತ ಕೇರಿಗಳಿಗೆ ಕರೆಂಟ್ ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳು ಮತ್ತು ಜಾತಿ ರಾಘವೇಂದ್ರ ಅಂತಕ್ಕಂಥ ಡಬ್ಲಿ
ಪಕ್ಕ ಜಾತಿವಾದಿ ದಲಿತರ ಅಂತಂದ್ರೆ ಯಾರು ಕೇರ್ ಮಾಡೋದಿಲ್ಲ ಅಂತ AW ಅವರು ಕೂಡಲೇ ಅವರ ಅಮಾನತು ಮಾಡಬೇಕು ಮತ್ತು ಅವ್ರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕೂಡಲೇದಾಗಿ ಮತ್ತು ನಮ್ಮ ಕುಡಗರವಾಡ ದಲಿತರ ಏರಿಯಾ ತಕ್ಷಣ ಕರೆಂಟ್ ಕಂಬ ದುರಸ್ತಿ ಮಾಡದೆ ಹೋದರೆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಂತ ಹೇಳುತ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ.